4 ಫೂಟು ಕರೆಕ್ಟಾಗಿ 4-5 ಅದು ಗಾಳಿ ಒಳಗೆ ಬರಬೇಕು. ಮುಚ್ಚಿದ್ದು ಸೊ ಪೂರ ಮುಚ್ಚೆ ಬಿಡೋದು ಕರೆಕ್ಟ್ ಮುಚ್ಚಿದ್ದು ಮುಚ್ಕೊ ಬಿಡೋದ ಎಲ್ಲರ ಗಣಿಕೆ ಬಿಡೋದಲ್ಲ ಅದ ಏನು ತ್ರಾಸಿಲ್ಲ ಬರೋಬ್ರಿ ಹಾಂ ಅದೇ ಕರೆಕ್ಟ್ ಈಗ ಹೊಸ ಅನಿಸುತ್ತೆ ಕರೆಕ್ಟ್ ಸಿಸ್ಟಮೆಟಿಕ್ ಆಯ್ತು ಅದಕ್ಕೆ ಆಟೋಮೆಟಿಕ್ ಕಟ್ ಆಗ್ತದೆ ಅದು ತಾಣ ಹೋಗ್ತಿರೋದು ನೋಡೋದು. ಸರ್ ನಮಸ್ತೆ ಸರ್. ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತದೆ ಈಗ? ಏನಿಲ್ಲ, ಒಳ್ಳೆ ಚೆನ್ನಾಗಿದೆ. ಯಾಕಂತಂದ್ರೆ ಕಬ್ಬು ತಾನ ಕಟ್ ಮಾಡಿ ತಾನ ಸಿಸ್ಟಮೆಟಿಕ್ವಾಗಿ ಅದನ್ನ ಅದಿ ಸ್ಟೆಪ್ ವೈಸ್ ಮುಗಿಸ್ತಾ ಇದೆ. ಒಳ್ಳೇದಿದೆ ಪ್ರಾಜೆಕ್ಟ್. ಹೌದು, ಭಾಳ ಸಂತೋಷ ಆಯಿತು. ಇದನ್ನೆಲ್ಲ ಕೂಡ ರೈತರ ವಿಶೇಷವಾಗಿ ರಾಜ್ಯವ್ಯಾಪಿ ಉಪಯೋಗ ಮಾಡ್ಕೋದು ಭಾಳ ಉತ್ತಮ. ಯಾಕಂದ್ರೆ ಕಬ್ಬು ಹಚ್ಚಲಿಕ್ಕೆ ಇವತ್ತು ಸರಿಯಾಗಿ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ, ತೊಂದರೆ ಐತೆ. ಅದಕ್ಕಾಗಿ ಕಬ್ಬು ತಾಣ ನಾವು ಅದನ್ನ ಕಟ್ ಮಾಡಿ ಅದ್ರೊಳಗೆ ಹಾಕಿದವ್ರು ಆಟೋಮೆಟಿಕ್ ಅದ ಸ್ಟೆಪ್ ವೈಸ್ ಹೆಂಗ್ ಬೇಕು ಅನುಕೂಲಿಸಿರಿ ಸಿಸ್ಟಮೆಟಿಕ್ ಆಗಿ ಮತ್ತೆ ಮುಚ್ಚೋದು ಕೂಡ ಒಳ್ಳೆ ಸಿಸ್ಟಮೆಟಿಕ್ ಕರೆಕ್ಟ್ ಆಗಿ ಮುಚ್ಕೊಂತ ಚೆನ್ನಾಗಿದೆ. ಒಳ್ಳೆ ಪ್ರಾಜೆಕ್ಟ್ ಇದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ವಿಜಯನಗರಕ್ಕೆ ಏನು ಕಂಪನಿ ಅವ್ರದಾರು ಅವರ ಒಳ್ಳೆ ಕೆಲಸ ಮಾಡ್ಯಾರು. ಇದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರ. ದಯವಿಟ್ಟು ಎಲ್ಲ ರೈತ ಬಂಧುಗಳು ಇದನ್ನ ಸರಿಯಾಗಿ ಉಪಯೋಗ ತಗೋರಿ. ಯಾಕಪ್ಪ ಅಂತಂದ್ರೆ ಈ ಕಡೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಮಂಡ್ಯ, ಮೈಸೂರು ಈ ಕಡೆ ಕೆಲವು ಕಡೆ ಇವತ್ತೇನು ಹೆಚ್ಚಿನ ಕಬ್ಬು ಬೆಳಿತಾರೋ, ಕಬ್ಬು ಬೆಳಿತಕ್ಕಂಥವ್ರಿಗೆ ಇದು ಭಾಳ ಅತಿಯಾದ ಅನುಕೂಲ ಐತಿ. ಇದನ್ನ ದಯವಿಟ್ಟು ಎಲ್ಲ ರೈತ ಬಂಧುಗಳು ಇದನ್ನ ಉಪಯೋಗ ತಗೋರಿ. ಕೂಲಿ ಕಾರ್ಮಿಕರು ಕೂಡ ಆಕತಿ. ಒಂದೇ ದಿನದಾಗ ಸುಮಾರು 2 ಎಕರೆ 4 ಎಕರೆ ಕಬ್ಬು ಹಚ್ಬೋದು, 5 ಎಕರೆ ಕಬ್ಬು ಹಚ್ಬೋದು. ಒಂದೇ ದಿನದಾಗ 5 ಎಕರೆ ಕಬ್ಬು ಹಚ್ಚಲಿಕ್ಕೆ ಅನುಕೂಲ ಐತಿ. ಇದು ರೈತರಿಗೆ ಭಾಳ ಒಳ್ಳೇದೈತಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ 2-3 ಜನದಾಗ ಸಾಕು. ಒಬ್ಬ ಕಬ್ಬು ತಂದು ಹಾಕಕ್ಕ ಗಾಡಿ ಹಿಡಿಯಕ್ಕೆ ಒಬ್ಬ 1 ಎಕರೆ ಕಂಪ್ಲೀಟ್ ಆಗುತ್ತೆ. 4,000ದಲ್ಲಿ 1 ಎಕರೆ ಕಂಪ್ಲೀಟ್ ಆಗುತ್ತೆ. ಭಾಳ ಒಳ್ಳೇದೈತಿ. ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಡ್ರಿ. ಓಕೆ, ಥ್ಯಾಂಕ್ ಯು. ಹಾಂ ಸರ್, ಹೇಳಿ ನಿಮ್ಗೆ ಏನು ಅನಿಸ್ತದೆ ಈಗ ಇದು ಮಿಷನ್ ಪ್ಲ್ಯಾನ್ ಮಾಡೋದು ನೋಡಿ? ಈ ಮಿಷನ್ ಪ್ಲ್ಯಾನ್ ಫುಲ್ ಅದ್ಭುತವಾಗಿದ್ದೈತ್ರಿ. ಹಾಂ ಸರ್. ಯಾಕಂದ್ರೆ ನಮ್ಮ ಈಗ ಒಮ್ಮೆ ರೆಂಟಿ ಹೊಡಿಬೇಕು ನಾವು. ಇನ್ನು ಒಮ್ಮೆ ಸಾಲ ಮಾಡ್ಕೋಬೇಕು. ನಂತರ ಕಬ್ಬೆಲ್ಲ ಒಂದೊಂದು ಕಡೆ ಎಲ್ಲಾ ಕಡೆ ತಂದು ಹೋಗ್ಬೇಕು. ಅದನ್ನ ಕಟ್ ಮಾಡೋದು, ಹೊಳ್ಳಿ ನಾವು ಇದನ್ನ ಮಾಡೋದು, ಹೊಳ್ಳಿ ಆಳುಗ ತರ್ಬೇಕ್ರಿ. ನಂದು ಯಾರು ಬೇರೆ ಹೊಳ್ಳಿ ಅದನ್ನ ಕಡ್ದಿಡವ್ರ, ಹೊಳ್ಳಿ ಒಂದು ಎಲ್ಲ ಇವೆಲ್ಲ ಗೊಬ್ಬರ ಹಾಕೋರು ಇರ್ಬೇಕ್ರಿ. ಎಲ್ಲಾರು ಕೂಡ ಒಂದು 10-12 ಆಳು ಬೇಕ್ರಿ. ಇದಕ್ಕೆ 10-12 ಆಳ ತೆಗೆದು ಇದ್ರಾಗ ಬರೀ 3 ಮಂದಿ ಕೆಲಸ. ಒಬ್ಬ ಡ್ರೈವರ, ಒಬ್ಬ ಕಬ್ಬು ಹಾಕವ, ಒಬ್ಬ ಒಂದು ತೆಗ್ಜಾಗಿ ತಂದು ಕೊಡವ್ರ. ಇಷ್ಟಾರು 3 ಮಂದಿ ಒಳಗೆ ಕೆಲಸ ಇದ್ರ ಅನುಕೂಲ ಆಕೈತಿ. ಮುಗಿದಿದೆ. ಏನು ನಮ್ಗೆ ತೊಂದರೆ ಇಲ್ದಂಗ ಕಬ್ಬು ಹಚ್ಬೋದು. ಆಳುಗಳಿಂದ ಅಂದ್ರೆ ನೋಡ್ಬಿಟ್ಟಿಗೆ ಹೊಲ ನಮ್ದು ಎಲ್ಲ ಕೆಲಸ ಮುಗಿದು ಹೋಗುತ್ತೆ. ಅಂದ್ರೆ ನಮ್ ಮತ್ತು ಬೇರೆ ಕೆಲಸ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಈ ತರ ಮುಚ್ಕೋತ ಹೋಗಿದ್ ನಾವಾರು ಕೂಡ ಈಗ ಇದೇ ತರ ಗದ್ದ ಉರಿಸಿ ಇರ್ತವ್ರಿ. ಇದು ಕೂಡ ಇದು ಯಾವ ತರ ಇಟ್ಟೈತಿ ನೋಡ್ರಿ. ಈ ತರ ಗದ್ದ ಉರಿಸಿ ಇಟ್ಟೈತಿ. ಈ ತರ ಗದ್ದ ಈ ನಾವು ಹಿಂಗ ಇಟ್ಟಿರ್ತೀವಿ ಅಲ್ಲ, ಇದು ಹೆಚ್ಚಾಗ ಎಷ್ಟು ಬಿಡಾತ್ತೀರಿ. ನಾವಾದ್ರೂ ಇದೇ ತರ ಮಿಷನ್ ಆದ್ರೆ ನಾವು ಹೆಂಗೇನ ನಾವು ರೈತರು ಹೆಂಗ ಕೆಲಸ ಮಾಡ್ತೋ ಅದೇ ರೀತಿನೇ ಕೆಲಸ ಆಗೈತ್ರಿ. ಆದ್ರ ಮತ್ತು ನಮ್ದು ಕಾಲೇ ತುಳಿದು ಸ್ವಲ್ಪ ಬಿರ್ಸಿ ಬೀಳತಿ. ನಾವು ಯಾವಂದ್ರ ಕಾಲೇ ತುಳಿದು ಅಂದ್ರೆ ಸ್ವಲ್ಪ ಗುಮ್ಮಿಗೆ ಹೋಗೈತಿ. ಗುಮ್ಮಿಗೆ ಹೋತಂದ್ರೆ ನಾಟಕ ಲೇಟ್ ಆಕೈತಿ. ಇದು ಯಾವ ರೀತಿ ಆಗೈತಿ ಅಂದ್ರೆ ಮಣ್ಣು ಉಬ್ಳು ಇರತ್ತೆ. ಮಣ್ಣು ಉಬ್ಳು ಅಂದ್ರೆ ಇದು ಬಿರ್ಸಾರಂಗಿಲ್ಲ. ಇದು ಬಿರ್ಸಾರಂಗಿಲ್ಲ. ಮಣ್ಣು ಮಿದು ಇರತ್ರಿ. ಇದು ಜಾಸ್ತಿ ಗಟ್ಟಿ ಇರಲ್ಲ. ಇದು ಕಬ್ಬು ಯಾವ ರೀತಿ ಅಂದ್ರ ಉಬ್ತೈತ್ರಿ. ಅಂದ್ರ 20 ದಿವಸ ಹೊಡಿದ್ 10 ದಿವಸ ಬೇಗ ಮೊಳಕೆ ಹೊಡಿತ. ಅದು ಒಂದು ಲಾಭ. ಮೊಳಕೆ ಹೊಡೆದು ನಮ್ಗೆ ಅಂದ್ರ ಬಾಳ್ ಗುಂಬಿ ಬಿತ್ತಂದ್ರ ಮೊಳಕೆ ಹೊಡ್ಯಾಂಗಿಲ್ರಿ. ಒಂದೊಂದ್ ಫೇಲ್ ಆಕಾವ. ಮತ್ ನಾವ್ ಹಿಂದಾಡಿ ಕಬ್ಬು ಹಚ್ಬೇಕು. ಅದು ಒಂದು ಸಮಸ್ಯೆ ಇದ್ರಾಗ ನಿರ್ವಹಣೆ ಆಕೈತಿ. ಅದು ಎಲ್ಲಾ ಅನುಕೂಲ ಐತ್ರಿ. ಎಲ್ಲಾ ರೈತರು ಇದನ್ನ ಉಪಯೋಗ ತಗೋಬೇಕಂತೇಳಿ ಇವತ್ತು ಎಲ್ಲಾರು ಉಪಯೋಗ ತೊಂದ್ರೆ ಬಹಳ ಒಳ್ಳೇದು. ಕೆಲಸ ಬೇಗ ಮುಗಿಯುತ್ತೆ. ನಮ್ಗೆ ಮೊಳಕೆಯಲ್ಲಿ ಬಹಳ ಇಂಪಾರ್ಟೆಂಟ್. ಕೆಲಸ ಅನ್ನೋದಕ್ಕಿಂತ ಟೈಮು ಮತ್ತು ವಿತ್ ಅದು ಮೊಳಕೆ ಹೊಡಿಯಲ್ಲಿ ನಮ್ಗೆ ಅಂದ್ರೆ ಬಿಡಿಸಿ ಬಿತ್ತಂದ್ರೆ ನಾವು ಖಾಲಿ 3-3.5 ಸಾವಿರ ಉಳಿಸ್ಬೋದು ಸರ್. ಹೌದು, ಆರಾಮಾಗಿ ಉಳಿಸ್ಬೋದು. ಉಳಿಯುತ್ತೆ. ಆಳಿನ ಅಭಾವ ಐತ್ರಿ. ದುಡ್ಡು ಅನ್ನೋದಕ್ಕಿಂತ ಆಳಿನ ಅಭಾವ ಐತೆ ಅದೊಂದು. ಮತ್ತು ಇದರ ಕಬ್ಬು ಉಸಿನ ಹೋಗಂಗಿಲ್ಲ. ಹೌದು, ಮೊಳಕೆ ಇಂಪಾರ್ಟೆಂಟ್. ಹೌದು, ಮೊಳಕೆ ಫೇಲ್ ಆಗಂಗಿಲ್ಲ. ಮೊಳಕೆ ಬರುತ್ತೆ. ಕರೆಕ್ಟ್ ಆಗಿ ಮೊಳಕೆ ಬರುತ್ತೆ. ಗಟ್ಟಿ ಇರಲ್ಲ ಮೇಲೆ. ಹೌದು ಸರ್, ನಾನು 3 ರಿಂದ 6 ಕೋಟಿ
ಸರ್ ಈಗ ಮಿಷಿನ್ ಕಬ್ ಮಿಷಿನ್ ಕಬ್ ನೆಡೋದು ನೋಡಿದ್ರಿ, ಸೊ ನಿಮ್ಗೆ ಏನ್ ಅನ್ಸ್ತು ಸರ್? ಈಗ ನೀವು ಹೆಂಗೆ ಮಾಡ್ತದೆ ಕೆಲಸ ಅನ್ಸ್ತಾ, ಹೆಂಗ್ ಅನುಕೂಲ ಆಗುತ್ತೆ ಅನ್ಸ್ತಾ, ಏನ್ ಅನ್ಸ್ತು? ಅವು ಲೇಬರ್ ಮಾಡಿದಂಗ ಕೆಲಸ ಆಗುತ್ತೆ ಸರ. ಹೌದು. ಆನಂತರ ಇದನ್ನು ಇದ್ರೊಳಗೆ ಏನಂತಂದ್ರ ಆಳುಗಳು ಭಾಳ ಇಂಪಾರ್ಟೆಂಟ್ ಐತಿ. ಈಗ ಆಳು ಸಿಗೋಲ್ಲ. ಹೌದು. ಆಳು ಸಿಗಲ್ದ ಅಂದ್ರೆ ಇದೊಂದು ಮಷಿನ್ ಭಾಳ ಇಂಪಾರ್ಟೆಂಟ್ ಆಗೈತಿ. ಹೌದು. ಮಷಿನ್ಕ ಆಳಿಗೆ ಏನು ವ್ಯತ್ಯಾಸ ಇಲ್ಲ. ಮಷಿನ್ 10 ಆಳು ಮಾಡೋ ಕೆಲಸ ಒಂದು 2 ಆಳು ಮಾಡೋ ಕೆಲಸ ಇರುತ್ತೆ. ಹೌದು. ಆ ಟ್ರ್ಯಾಕ್ಟರ್ ಅದು ಮಾಲಕಂದು ಇರುತ್ತೆ. ಹೌದು. ಟ್ರ್ಯಾಕ್ಟರ್ಗೆ ಏನು ಸಂಬಂಧ ಇಲ್ಲ. ರೈತಗೂ ಬರೀ 2 ಆಳಿನಲ್ಲಿ ರೈತ ಕೆಲಸ ಮಾಡುವಂತ ಕೆಲಸ ಈ ಮಷಿನ್ ಮಾಡುತ್ತೆ. 10 ಆಳು ಮಾಡೋ ಕೆಲಸ ಈ ಒಂದು ಇಬ್ಬರು 2 ಆಳಿನಲ್ಲಿ ಕೆಲಸ ಮುಗಿತೈತೆ. ಮತ್ತೆ ಇನ್ನೊಂದೇಂದ್ರೆ ಪುಡಿ ಗೊಬ್ಬರನು ಅದು ಹಾಕೋತೈತಿ, ಅದು ಒಂದು ಆಳು ಉಳಿತೈತಿ. ಆ ನಂತರ ಸಫಿಶಿಯೆಂಟ್ ಗೊಬ್ಬರ ಏನೈತಿ, ಅದು ಬೀಜ ಬರುತ್ತೆ ಕರೆಕ್ಟ್ ಆಗಿ ಗೊಬ್ಬರ ಮನುಷ್ಯರು ಹಾಕೋದು ಒಂದು ಹೆಚ್ಚು ಕಡಿಮೆ ಆಗತ್ತೆ. ಈ ಮಷಿನ್ ಹಾಕೋದು ಗೊಬ್ಬರನು ಕರೆಕ್ಟ್ ಆಗಿ ನೀಟಾಗಿ ಬಿದ್ದುಕೋತ ಹೋಗುತ್ತೆ. 3 ಚೀಲ ಗೊಬ್ಬರ ಬೇಕಾದಲ್ಲಿ 2 ಚೀಲ ಗೊಬ್ಬರದಕ್ಕ ಒಂದು ಚೀಲ ಗೊಬ್ಬರನು ಉಳಿಸುವಂತ ವ್ಯವಸ್ಥೆ ಈ ಮಷಿನ್ ಮಾಡ್ತೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮನುಷ್ಯರ ಕಬ್ಬು ಹೌದು. ಗಟ್ಟಿ ಇರಲ್ಲ, ಈಗ ಪುಡಿ ಪುಡಿ ಹೆಂಗಿರುತ್ತೆ ಅಲ್ವಾ? ಹೌದು. ಮೊಳಕೆ ಚೆನ್ನಾಗಿ ಹೊಡಿತೆ, ಬೇಗ ಬರುತ್ತೆ. ಫೇಲ್ ಆಗಲ್ಲ ಜಾಸ್ತಿ. ಹೀಗಾಗಿ ಈ ಮಷಿನ್ ಎಲ್ಲರೂ ಉಪಯೋಗ ಮಾಡ್ಕೋಬೇಕು ರೈತರಲ್ಲಿ ನನ್ನ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್.